ಇನ್ನೊಂದು ಬೈ ಎಲೆಕ್ಷನ್ ನಡೆಯುವಂಥ ಬಹುಮುಖ್ಯ ಕ್ಷೇತ್ರ ಆಗಿರ್ತಕ್ಕಂಥ ಬಾಗಲಕೋಟೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪರಿಸ್ಥಿತಿ ಅಷ್ಟು ಸರಳವಾಗಿಲ್ಲ. ಬಾಗಲಕೋಟೆಯಲ್ಲೂ ಕೂಡ ಇವತ್ತು ದೊಡ್ಡ ಮಟ್ಟದ ರಾಜಕೀಯ ವಿಪ್ಲವಗಳು ನಡೀತಾ ಇದೆ. ಅಲ್ಲೂ ಕೂಡ ಟಿಕೆಟ್ ಗುದ್ದಾಟ, ಒಂದು ರೀತಿಯ ಹೊಡೆದಾಟ ಬಡದಾಟ ಎಲ್ಲವೂ ಕೂಡ ನಡೀತಾ ಇರತಕ್ಕಂಥದ್ದು. ಹಾಗಾದರೆ ಯಾಕೆ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ? ಬಾಗಲಕೋಟೆಯಲ್ಲಿ ಈಗಾಗಲೇ HY ಮೇಟಿ ಅಂತ ಹಿರಿಯ ಶಾಸಕರು ಅಲ್ಲಿ ಶಾಸಕರಾಗಿದ್ದಂಥದ್ದು, ಜೊತೆಗೆ ಅಲ್ಲಿ ಉಂಟಾಗಿರ್ತಕ್ಕಂಥ ವಿವಾದವನ್ನು ತಣ್ಣಗೆ ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ? ಯಾರು ಈ ಕುರಿತಂತೆ ತಣ್ಣಗೆ ಮಾಡೋದಕ್ಕೆ ಪ್ರಯತ್ನನ ಪಡ್ತಾ ಇದ್ದಾರೆ? CM ಸಿದ್ದರಾಮಯ್ಯನವರ ನಡೆ ಹೇಗಿತ್ತು ಮತ್ತು DK ಶಿವಕುಮಾರ್ ಅವರ ಮೌನ ಯಾಕೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಹೀಗೆ ಮಾಡ್ತಾ ಇದೆ? ಜೊತೆಗೆ ಸತೀಶ್ ಜಾರಕಿಹೊಳಿ ಪಾತ್ರ ಏನು ಅನ್ನೋ ವಿಚಾರದ ಬಗ್ಗೆ ನಾನಿವತ್ತು ಹೇಳ್ತೀನಿ ಇವತ್ತಿನ ಎಕ್ಸ್ಪ್ಲೇನರ್ನಲ್ಲಿ. ಅಲ್ಲಿ ಏನು ಬಾಗಲಕೋಟೆ ಇದೆಯಲ್ಲ, ಅದು ದೊಡ್ಡ ಮಟ್ಟದ ರಾಜಕೀಯ ವಿಪ್ಲವಕ್ಕೆ ಕಾರಣ ಆಗ್ತಾ ಇರತಕ್ಕಂಥದ್ದು. ಅಲ್ಲಿ ಏನು ಈಗಾಗಲೇ ನೋಡಿ HY ಮೇಟಿ ಅವರು ಯಾವಾಗ ಒಂದು ದಿಢೀರನೆ ತಮ್ಮ ಒಂದು ಬದುಕಿನ ಯಾನವನ್ನು ಮುಗಿಸ್ಬಿಟ್ರೋ, ಅದಾದಮೇಲೆ ಬೈ ಎಲೆಕ್ಷನ್ ಅನೌನ್ಸ್ ಆಯಿತು. ಅಲ್ಲಿಂದಲೇ ಶುರುವಾಯಿತು ಟಿಕೆಟ್ಗಳ ಗುಂಪುಗಾರಿಕೆ, ಹೊಡೆದಾಟ ಅನ್ನುವಂಥದ್ದು. ಬಾಗಲಕೋಟೆಯಲ್ಲಿ ಈಗಾಗಲೇ HY ಮೇಟಿ ಅವರ 4 ಒಂದು ಮಕ್ಕಳೇನಿದ್ದಾರೆ, 4 ಜನ ನಮಗೆ ಟಿಕೆಟ್ ಬೇಕು ಅನ್ನುವಂಥ ಒಂದು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಮಲ್ಲಿಕಾರ್ಜುನ ಮೇಟಿ, ಉಮೇಶ್ ಮೇಟಿ ಎರಡನೇ ಮಗ, ಮತ್ತು ಬಾಯಕ್ಕ ಮೇಟಿ ಅನ್ನುವಂಥವ್ರು ಅವರು ಹಿರಿಯ ಮಗಳು, ಮತ್ತು ಮಾದೇವಿ ಮೇಟಿ ಅನ್ನುವಂಥ 4ನೇ ಅಂದರೆ 2ನೇ ಪುತ್ರಿ ಆಗಿರ್ತಕ್ಕಂಥ ಅವರು ಕೂಡ ಟಿಕೆಟ್ ಆಸ್ಪಿರೆಂಟ್ ಆಗಿರ್ತಕ್ಕಂಥದ್ದು. ಇವರಿಬ್ಬರಲ್ಲಿ ಟಿಕೆಟ್ 4 ಜನದಲ್ಲಿ ನನಗೂ ಬೇಕು ನಿನಗೂ ಬೇಕು ಅನ್ನುವಂಥ ಒಂದು ದೊಡ್ಡ ಗೊಂದಲ ಉಂಟಾಗ್ಬಿಟ್ಟಿದೆ. ಆ ಕಡೆ BJP ಏನೋ ಅಲ್ಲಿ ವೀರಣ್ಣ ಚರಂತಿಮಠ ಅವರಿಗೆ ಕೊಡಬೇಕು ಅಥವಾ PH ಪೂಜಾರ್ ಅವರಿಗೆ ಕೊಡಬೇಕು ಅನ್ನುವಂಥ ಒಂದು ಸ್ಪಷ್ಟವಾದ ನಿಲುವಿನಲ್ಲಿ BJP ಇದೆ. JDSನ ಪರಿಸ್ಥಿತಿಯಲ್ಲಿ ಕೇಳೋ ಹಾಗೆ ಇಲ್ಲ. JDS ಸದ್ಯಕ್ಕೆ ನನ್ನ ಪ್ರಕಾರ ಈ ದಾವಣಗೆರೆಯಲ್ಲಾಗಲಿ ಬಾಗಲಕೋಟೆಯಲ್ಲಾಗಲಿ ಸ್ಪರ್ಧೆನೇ ಮಾಡ್ತಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಅವರಲ್ಲಿ ಆಕ್ಟಿವ್ ಆಗಿಲ್ಲ. ಬಹುತೇಕ BJPಗೆ ಸಪೋರ್ಟ್ ಮಾಡ್ಬೋದು, ಅಥವಾ ಸಿಚುವೇಶನನ್ನು ನೋಡಿಕೊಂಡು ಮುಂದಿನ ಬೇರೆ ಲೆಕ್ಕಾಚಾರಗಳನ್ನು ನೋಡಿಕೊಂಡು ಅವರು ಕಾಂಗ್ರೆಸ್ಗೂ ಸಪೋರ್ಟ್ ಮಾಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವ ಹಾಗಿಲ್ಲ ಅಂತಹ ಪರಿಸ್ಥಿತಿ JDSಗೆ ಇದೆ. ಸದ್ಯಕ್ಕೆ JDS ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಆಗಿರಲಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಆಗಿರಲಿ ಇನ್ಯಾರು ಕೂಡ ಅಲ್ಲಿ ದಾವಣಗೆರೆಗಾಗಲಿ ಅಥವಾ ಬಾಗಲಕೋಟೆಗಾಗಲಿ ಭೇಟಿಯನ್ನು ಮಾಡಿಲ್ಲ. ಮೊನ್ನೆಯಷ್ಟೇ ವಿಜಯಪುರದಲ್ಲಿ ಒಂದು ದೊಡ್ಡ ಮಟ್ಟದ ಜನತಾ ಸಮಾವೇಶ ನಡೆಸಿ, ಬಾಗಲಕೋಟೆ ವಿಜಯಪುರ ಅಕ್ಕಪಕ್ಕದ ಜಿಲ್ಲೆಗಳೇ ಅಲ್ಲಿ ನಡೆಸಿ, ಅಲ್ಲಿ JDS ಪಕ್ಷದ ಅಸ್ತಿತ್ವವನ್ನು ಸಾರಿರತಕ್ಕಂಥದ್ದು, ಪಕ್ಷ ಸಂಘಟನೆಯನ್ನು ಮಾಡಿರ್ತಕ್ಕಂಥದ್ದನ್ನು ಬಿಟ್ಟರೆ ಈ ಉಪಚುನಾವಣೆಯಲ್ಲಿ JDS ಅಷ್ಟು ಸಕ್ರಿಯವಾಗಿ ಇಲ್ಲ. ಈ ಕಡೆ ನಾವು ಮೇಟಿಯವರ ವಿಚಾರಕ್ಕೆ ಬರೋದಾದರೆ, ಈಗ 4 ಜನ ಮಕ್ಕಳಲ್ಲಿ ದೊಡ್ಡ ಮಟ್ಟದ ಗೊಂದಲ ಉಂಟಾಗ್ಬಿಟ್ಟಿದೆ. ಕಾಂಗ್ರೆಸ್ ಯಾಕೋ ಕಳೆದ ಬಹುತೇಕ ವಿಚಾರಗಳಲ್ಲಿ ಒಂದು ರೀತಿಯ ನೆಗ್ಲೆಕ್ಟನ್ನೇ ಮಾಡ್ಕೊಂಡು ಬರ್ತಾ ಇದೆ. ಅದು CM ಮತ್ತು DCM ನಡುವಿನ ಕುರ್ಚಿ ಕಿತ್ತಾಟ, ಅಧಿಕಾರ ಹಸ್ತಾಂತರದ ಬಗ್ಗೆ ಆಗಿರಲಿ, ಅಥವಾ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಆಗಿರಲಿ, ಅಥವಾ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಆಗಿರಲಿ, ಅಥವಾ ಖಾಲಿಯಾಗಿರ್ತಕ್ಕಂಥ ನಿಗಮ ಮಂಡಳಿಗಳು ಅಥವಾ ಬೇರೆ ಒಂದು ಇಲಾಖೆಗಳ ನಿರ್ದೇಶಕರ ಹುದ್ದೆಗಳನ್ನು ಭರ್ತಿ ಮಾಡೋ ವಿಚಾರದಲ್ಲಾಗಲಿ, ಹಾಗೆ ಎಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ಮಟ್ಟದ ತಮ್ಮ ಒಂದು ಇನ್ವಾಲ್ವ್ಮೆಂಟನ್ನು ತೋರಿಸ್ತಾ ಇಲ್ಲ. ಹಾಗಾಗಿ ಇಲ್ಲೂ ಬಾಗಲಕೋಟೆಯಲ್ಲೂ ಕೂಡ ಅದೇ ಆಗಿಬಿಟ್ಟಿದೆ. ಹಾಗಾಗಿ ಅಲ್ಲಿ ಟಿಕೆಟ್ ಗುದ್ದಾಟ ಇದೆಯಲ್ಲ, ಗದ್ದಲ ಇದೆಯಲ್ಲ, ಅದು ದೊಡ್ಡ ಮಟ್ಟಕ್ಕೆ ತಿರುಗಿಬಿಟ್ಟಿದೆ. ಅದು ದೊಡ್ಡ ಒಂದು ಬಿರುಕಿನ ಮಟ್ಟಕ್ಕೆ ಆಗಿಬಿಟ್ಟಿರ್ತಕ್ಕಂಥ. ಯಾವ ಹಂತಕ್ಕೆ ಅಂತಂದರೆ, ಒಂದು ವೇಳೆ ನಮಗೆ ಟಿಕೆಟ್ ಕೊಡದೇ ಇದ್ದರೆ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ತೀನಿ ಅಥವಾ BJPಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ಅಷ್ಟರ ಮಟ್ಟಕ್ಕೆ HY ಮೇಟಿಯವರ ಮಕ್ಕಳೇ ಇವತ್ತು ಬಂದುಬಿಟ್ಟಿದ್ದಾರೆ. ಪರಿಸ್ಥಿತಿ ತುಂಬ ಹದಗೆಟ್ಟು ಹೋಗ್ಬಿಟ್ಟಿದೆ. ಅದಕ್ಕೆ ಇವತ್ತೇನಾಯಿತು ಅಂದರೆ, ಇವತ್ತೊಂದು ಒಳ್ಳೆ ಬೆಳವಣಿಗೆ ಆಯಿತು. ಅಂದರೆ ಗುರುತರವಾದ ಬೆಳವಣಿಗೆ. DK ಶಿವಕುಮಾರ್ ಇದನ್ನು ನಿಭಾಯಿಸಬೇಕಿತ್ತು. KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಕೂತು ಬಿಟ್ಟಿದ್ದಾರೆ. ಅವರು ತಮ್ಮದೇ ಆಗಿರತಕ್ಕಂಥ ರಾಜಕಾರಣವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಕುರ್ಚಿ ಅಂದರೆ CM ಕುರ್ಚಿಗಾಗಿ ಏನೆಲ್ಲ ಲಾಬಿಗಳನ್ನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋಂಥದ್ರ ಕುರಿತಂತೆ ಅವರಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ಅಸ್ಸಾಂ ಚುನಾವಣೆಯ ಒಂದು ಚುನಾವಣಾ ವೀಕ್ಷಕರಾಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರಲ್ವಾ, ಅದರ ಕೆಲಸಗಳು ಕೂಡ ಅಲ್ಲಿವೆ. ಜೊತೆಗೆ ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಹೇಗೆ ಇಳಿಸಬೇಕು, ಮತ್ತು ನಾನು ಬೆಂಬಲಿಗರನ್ನ ಕಟ್ಕೊಂಡು CM ಸ್ಥಾನ ಪಡಿಬೇಕು ಅನ್ನೋದ್ರ ಕುರಿತಂತೆ ಅವರು ಅಲ್ಲಿ ಹೆಚ್ಚು ಸಕ್ರಿಯರಾಗಿದ್ದಾರೆ. ಆದರೆ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಈ ಬೈ ಎಲೆಕ್ಷನ್ನಲ್ಲಿ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಬಹು ಗುರುತರವಾದ ಪಾತ್ರವನ್ನು ವಹಿಸಬೇಕಾಗಿತ್ತು. ಆದರೆ DK ಶಿವಕುಮಾರ್ ಅನುಪಸ್ಥಿತಿ ಇಲ್ಲಿ ಕಾಡಿಸ್ತಾ ಇದೆ. ಏನಾಯಿತು, ಹೀಗಾದರೆ ಹೇಗೆ ಪಕ್ಷ ಅನ್ನುವಂಥದ್ದು ನೋಡಿ. ಕಳೆದ ಕೆಲವು ದಿನಗಳ ಹಿಂದೆನೇ KPCCಯ ಮಾಜಿ ಕಾರ್ಯಾಧ್ಯಕ್ಷರು ಆಗಿದ್ದಂತಹ ಸಚಿವ ಸತೀಶ್ ಜಾರಕಿಹೊಳಿ ಇದ್ದಾರಲ್ಲ, ಅವರು ಇದೇ ಬಾಗಲಕೋಟೆಗೆ ಹೋಗಿ, ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದು ರೀತಿಯ ಪರಿಶೀಲನೆಯನ್ನು ಕೂಡ ಮಾಡಿ, ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರೊಂದಿಗೆ ಚರ್ಚೆ ಮಾಡಿ ಬಂದರು. ಅವರು ಯಾರು ಸೂಕ್ತ ಅಭ್ಯರ್ಥಿ, ಏನು ಎತ್ತ ಅನ್ನುವಂಥದ್ದನ್ನು ಒಂದು ರಿಪೋರ್ಟನ್ನು ಕೂಡ ಕೊಟ್ಟರು. ಶಿಸ್ತು ಸಮಿತಿಯ ಒಂದು ರಿಪೋರ್ಟನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದರ ಮುಂದಿನ ಭಾಗವಾಗಿ
ಮುಂದಿನ ಭಾಗವಾಗಿ ಏನಾಯಿತು, ಡಿ ಕೆ ಶಿವಕುಮಾರ್ ಅವರು ಜವಾಬ್ದಾರಿಯನ್ನು ನಿಭಾಯಿಸ್ಕೋಬೇಕಿತ್ತು, ಆದರೆ ಆಗಿಲ್ಲ. ಇವತ್ತು ಒಂದು ದೊಡ್ಡ ಬೆಳವಣಿಗೆ ಆಗಿರತಕ್ಕಂಥದ್ದು ಏನು, HY ಮೇಟಿ ಅವರ 4 ಜನ ಮಕ್ಕಳಿದ್ದಾರೆ. ಮಲ್ಲಿಕಾರ್ಜುನ ಮೇಟಿ, ಉಮೇಶ್ ಮೇಟಿ, ಬಾಯಕ್ಕ ಮೇಟಿ ಮತ್ತು ಮಾದೇವಿ ಮೇಟಿ ಅವರನ್ನು ಸ್ವತಃ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕರೆಸ್ಕೊಂಡು ಅವ್ರ ಜೊತೆಗೆ ಮಾತುಕತೆಯನ್ನು ಆಡಿರ್ತಕ್ಕಂಥದ್ದು, ಅವರಿಗೆ ಮನವೊಲಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಈ ಹಂತದಲ್ಲಿ ಮಹಾದೇವಿ ಮೇಟಿ ಅನ್ನುವಂಥ HY ಮೇಟಿ ಅವರ ಕಿರಿಯ ಪುತ್ರಿ ಏನು ಹೇಳ್ತಿದ್ದಾರೆ ಗೊತ್ತಾ, ನಮ್ಮ ದೊಡ್ಡ ಅಣ್ಣ ಇದ್ದಾರಲ್ಲ ಮಲ್ಲಿಕಾರ್ಜುನ ಮೇಟಿ, ಮಲ್ಲು ಮೇಟಿ ಅಂತಂದೇಳಿ ಅವರು ಬೇರೆ ಥರದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ನೀವೇನಾದರೂ ಅವ್ರಿಗೆ ಟಿಕೆಟ್ ಕೊಟ್ಟರೆ ಖಂಡಿತ ನಾವು ಅವ್ರಿಗೆ ಸಪೋರ್ಟ್ ಮಾಡಲ್ಲ. ನೀವೇನಾದರೂ ಇನ್ನು ನಮ್ಮ 2ನೇ ಅಣ್ಣ ಇದ್ದಾನಲ್ಲ ಉಮೇಶ್ ಮೇಟಿ ಅಂತ, ಆತ ಕ್ಷೇತ್ರದಲ್ಲೂ ಕೂಡ ಒಳ್ಳೆ ಹೆಸರಿದೆ, ಜನಬೆಂಬಲವೂ ಇದೆ, ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅವರಿಗೇನಾದರೂ ನೀವು ಟಿಕೆಟ್ ಕೊಡೋದಾದರೆ ಬಹುತೇಕ ನಾನು ಹಿಂದಕ್ಕೆ ಸರ್ಕೊಳ್ತೀನಿ, ನನಗೆ ಬೇಡ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಒಮ್ಮೆ ನೀವೇನಾದರೂ ಈ ರೀತಿಯ ನನ್ನ ಮಾತನ್ನು ಒಪ್ಕೊಳ್ತಾ ಇದ್ದರೆ ನಾನು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೀನಿ, ಕಾಂಗ್ರೆಸ್ ವಿರುದ್ಧವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟುಬಿಟ್ರು. ದಿಗಿಲು ಬಿದ್ದಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ಕರೆಸಿ ಮಾತನಾಡಿ ಒಂದು ಬುದ್ಧಿ ಹೇಳಿ ಕನ್ವಿನ್ಸ್ ಮಾಡಿ ಒಂದು ಒಪಿನಿಯನ್ಗೆ ಬಂದಿದ್ದಾರೆ. ಮಾತಾಡಿ 3 ಜನಕ್ಕೂ ಒಪ್ಪಿಸಿದ್ದಾರೆ. ಅದಾದ ನಂತರ ಸಿದ್ದರಾಮಯ್ಯನವರು ಮಾತನಾಡಿದರು, ಮಾಧ್ಯಮದವರಿಗೆ ಮಾತನಾಡಿ ಹೇಳಿದರು, ಇಲ್ಲಿಲ್ಲ HY ಮೇಟಿ ಅವರ ಮಕ್ಕಳ ಜೊತೆ ನಾನು ಮಾತನಾಡಿದ್ದೀನಿ, ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀನಿ. 3 ಜನ ಕೂಡ ಈಗ ಒಪ್ಕೊಂಡಿದ್ದಾರೆ. ಯಾರ್ಯಾರು, ಮಲ್ಲಿಕಾರ್ಜುನ ಮೇಟಿ, ಮಲ್ಲು ಮೇಟಿ ಮತ್ತು ಉಮೇಶ್ ಮೇಟಿ ಮತ್ತು ಮಾದೇವಿ ಮೇಟಿ ಅನ್ನುವಂಥವರು ಒಪ್ಕೊಂಡಿದ್ದಾರೆ. ಬಾಯಕ್ಕ ಮೇಟಿ ಅವರು ಯಾಕೋ ಸ್ವಲ್ಪ ಅವರು ಒಂದು ಕಾನ್ಸ್ಟೆಂಟ್ ಆಗಿದ್ದಾರೆ, ಅವರು ಸ್ವಲ್ಪ ಹಿಂದೆ ಸರಿದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ 3 ಜನರಲ್ಲಿ ಯಾರಾದರೂ ಒಬ್ಬರಿಗೆ ಟಿಕೆಟ್ ಕೊಡ್ತೀವಿ ಅನ್ನುವಂಥದ್ದನ್ನು ನಾನು ಹೇಳಿದ್ದೀನಿ, ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀನಿ, ಮನವೊಲಿಸಿದ್ದೀನಿ. ಹಾಗಾಗಿ 3 ಜನ ನನ್ನ ಮಾತಿಗೆ ಒಪ್ಕೊಂಡು ಹೋಗಿದ್ದಾರೆ. ಅಂದರೆ ನಾವು ಯಾರಿಗೆ ಟಿಕೆಟ್ ಕೊಡ್ತೀವಿ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಅವರು ಒಪ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಬಾಗಲಕೋಟೆಯ ಪರಿಸ್ಥಿತಿ ಏನಿದೆ ಸದ್ಯಕ್ಕೆ ಇವತ್ತು ಎಂಡ್ ಆಗಿದೆ. ಅದೇನೋ ಅಂತರ ಗೊಂದಲ ಏನೂ ಇಲ್ಲ, ಗೊಂದಲ ಕ್ಲಿಯರ್ ಆಗಿದೆ. ನಾಳೆ ಬಿಟ್ಟು ನಾಡದ್ದು ಅಂದರೆ ಶುಕ್ರವಾರದ ದಿನ ಈ KPCC ಉಸ್ತುವಾರಿ ಇದ್ರಲ್ಲ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬರ್ತಾರೆ. ಅವರು ಬಂದ ನಂತರ ಅವರಿಗೂ ಕೂಡ ಸಮಸ್ತ ವಿಚಾರವನ್ನು ಹೇಳ್ತೀವಿ. ಜೊತೆಗೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಯಿಂದ ಬರ್ತಾರೆ. ಅವ್ರ ಜೊತೆ ಕೂತ್ಕೊಂಡು ನಾನು ಡಿ ಕೆ ಶಿವಕುಮಾರ್ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕೂತ್ಕೊಂಡು ಯಾರ ಹೆಸರನ್ನು ಫೈನಲ್ ಮಾಡಬೇಕು ಅನ್ನೋದ್ರ ಕುರಿತಂತೆ ಒಂದು ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಂಡು ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ವಿಚಾರವನ್ನು ಹೇಳ್ತೀವಿ. ಅವರು ಹೈಕಮಾಂಡ್ಗೆ ಹೆಸರನ್ನು ಕಳಿಸಿ ಅಲ್ಲಿಂದ ಟಿಕೆಟ್ ಘೋಷಣೆ ಆಗುತ್ತೆ, ಯಾವುದೇ ಗೊಂದಲ ಬೇಡ ಅನ್ನುವಂಥ ಮಾತನ್ನೇನೋ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು ಏನು ಗೊತ್ತಾ, KPCC ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಿಭಾಯಿಸಬೇಕಾಗಿರ್ತಕ್ಕಂಥದ್ದನ್ನು ಇಲ್ಲಿ ಸಿದ್ದರಾಮಯ್ಯನವರು ಎಂಟ್ರಿ ತಗೊಂಡ್ಬಿಟ್ರಲ್ಲ ಅಂತ. ಅಲ್ಲ, HY ಮೇಟಿ ಮತ್ತು ಸಿದ್ದರಾಮಯ್ಯನವರು ಗಳಸ ಅವರು ಸ್ನೇಹಿತರು, ಗಳಸ್ಯ ಕಂಠಸ್ಯ ಸ್ನೇಹಿತರು, ಓಕೆ, ಅವ್ರ ಕುಟುಂಬದ ಬಗ್ಗೆ ಒಂದೇ ಸಮುದಾಯದವರು, ಒಂದು ಕುಲಬಾಂಧವರು, ಓಕೆ, ಅದೆಲ್ಲವೂ ಒಪ್ಕೊಳ್ಳೋಣ. ಆದರೆ ಅಧ್ಯಕ್ಷರಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಯಾರು, ಈ ಹ್ಯಾಂಡಲ್ ಮಾಡಬೇಕಾಗಿರ್ತಕ್ಕಂಥದ್ದು ಈ ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರು ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರ ದೊಡ್ಡ ಮಟ್ಟದ ಒಂದು ತಿರುವನ್ನು ಪಡೆದುಕೊಂಡಿದೆ. ಬಹುತೇಕ ಈ ಸಮಸ್ಯೆ ಎಲ್ಲ ಸಾಲ್ವ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇನ್ನೇನು ಒಮ್ಮತದ ಅಭ್ಯರ್ಥಿ ಬರುವಂಥ ಎಲ್ಲ ಒಂದು ವಿಚಾರಗಳು ಕೂಡ, ಎಲ್ಲ ತೀರ್ಮಾನಗಳು, ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಇದು ಬಾಗಲಕೋಟೆಯ ಪರಿಸ್ಥಿತಿ. ನೆಲ, ಜಲ, ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.